ರೆಡ್ ಕಲರ್ ಅಲ್ಲಿ ಬರ್ದಿರ್ತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಅದರ ಪಕ್ಕದಲ್ಲಿ ಕಾಣ್ತಿದೆ ನೋಡಿ ಬೆಲ್ ಐಕಾನ್, ಅಂದ್ರೆ ಗಂಟೆಯ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು. ರೆಡ್ ಕಲರ್ ಅಲ್ಲಿ ಬರ್ದಿರ್ತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಅದರ ಪಕ್ಕದಲ್ಲಿ ಕಾಣ್ತಿದೆ ನೋಡಿ ಬೆಲ್ ಐಕಾನ್, ಅಂದ್ರೆ ಗಂಟೆಯ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮುಬಾರಕ್ ಅಂತ. ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ರಿಗೂ ಕಾಮನ್ ಆಗಿ ಬರೋ ಡೌಟ್ ಏನಪ್ಪ ಅಂದರೆ, ನಾನು ನಿಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ. ನಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಫಸ್ಟು ಪ್ರತಿದಿನ 2 ಅಥವಾ 3 ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾವುದ್ರ ಬಗ್ಗೆಪ್ಪ ಅಂದರೆ ವೆಯ್ಟ್ ಲಾಸ್ ಕುರಿತು, ವೆಯ್ಟ್ ಗೇನ್ ಕುರಿತು, ಹಾಗೆಯೇ ಬ್ಯೂಟಿಯ ಬಗ್ಗೆ. ಓಕೆ, ಸೊ ಹಾಗೆಯೇ ಇದಲ್ಲದೆ ನಾವು ಪ್ರತಿ ವಾರ 2 ಅಥವಾ 3 ಸರಿ ಲೈವ್ಗೆ ಬರ್ತಾ ಇರ್ತೀವಿ. ಲೈವ್ಗೆ ಬರೋದ್ರಿಂದ ತಾವು ನಿಮ್ಮ ಹತ್ರ ಏನೇ ಕ್ವಶನ್ಸ್ ಇರಲಿ, ನಮ್ಮ ವಿಡಿಯೋಸ್ ಕುರಿತು ಅಥವಾ ವೆಯ್ಟ್ ಗೇನ್ ಕುರಿತು ಅಥವಾ ವೆಯ್ಟ್ ಲಾಸ್ ಕುರಿತು ತಾವು ನಮ್ಮೊಂದಿಗೆ ನೇರವಾಗಿ ಕೇಳಬಹುದು. ಓಕೆ, ಹಾಗೆಯೇ ಇನ್ನು ಮುಂದೆ ಅಪ್ಕಮಿಂಗ್ ಡೇಸ್ ಅಂದರೆ ಮುಂದಿನ ದಿನಗಳಲ್ಲಿ ವ್ಯಾಯಾಮ, ದೈಹಿಕ ವ್ಯಾಯಾಮ, ಯೋಗ ಎಲ್ಲ ಯಾವ ರೀತಿ ಮಾಡೋದು ಅಂತ ನಾವು ಪರ್ಫೆಕ್ಟಾಗಿ ತಿಳಿಸ್ಕೊಡ್ತೀವಿ. ಸೊ ಮುಂದೆ ನಮ್ಮ ಚಾನಲ್ ಫಿಟ್ ಆ್ಯಂಡ್ ಕ್ಯೂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋ ಏನಿದೆ ಅಂತ ತಿಳಿಯೋದಕ್ಕೆ ಬನ್ನಿ, ಸ್ಕ್ರೀನ್ ಮೇಲೆ ಹೋಗೋಣ. ಹಾಯ್ ಗೆಳೆಯರೇ, ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ವಲ್ಪ ಕೆಲವು ಟಿಪ್ಸ್ ತಂದಿದ್ದೀನಿ. ಆ ಟಿಪ್ಸ್ನ ಯೂಸ್ ಮಾಡಿಕೊಂಡು ತಾವು ಹೇಗೆ ವೆಯ್ಟ್ನ ಲೂಸ್ ಮಾಡ್ಕೋಬಹುದು, ಶೋರ್ ಶಾರ್ಟ್ ಯಾವ ರೀತಿ ತಾವು ಟಿಪ್ಸ್. ಹಾಯ್ ಫ್ರೆಂಡ್ಸ್, ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಬಾರಕ್ ಹಿಯರ್. ನಾನು ಇವತ್ತು ಒಂದು ಅದ್ಭುತವಾದಂತಹ ಅಮೇಝಿಂಗ್ ರಿಸಲ್ಟ್ ಕೊಡುವಂತಹ ಡಯಟ್ನ ತಂದಿದ್ದೀನಿ. ಅದನ್ನು ಯೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ದಿನಕ್ಕೆ 1 kg ತೂಕನ ಕಡಿಮೆ ಮಾಡಿಕೊಳ್ಳಬಹುದು. ಹೌದು, ನೆನಪಿರಲಿ, ಈ ಡಯಟ್ನ ತಿಂಗಳಿಗೆ 1 ಸಾರಿ ಮಾತ್ರ ಮಾಡಬೇಕಾಗುತ್ತೆ. ಓಕೆ, ಹಾಗೆಯೇ ಇನ್ನೊಂದು ಸೂಚನೆ ಏನಂದರೆ, ನೀವೇನಾದರೂ ಯಾವುದಾದ್ರೂ ಕಾಯಿಲೆಗಳಿಂದ ನರಳುತ್ತಿದ್ದರೆ ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿ, ಅಂದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಕಾಯಿಲೆಯನ್ನು ಗುಣಮುಖಪಡಿಸಿಕೊಂಡು ಆನಂತರ ಈ ಡಯಟ್ನ ಫಾಲೋ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ಡಯಟ್ನ ಫಾಲೋ ಮಾಡೋದಕ್ಕಿಂತ ಮುಂಚೆ ಡಿಟಾಕ್ಸ್ ವಾಟರ್ 8 to 10 days ಯೂಸ್ ಮಾಡಿ. ಓಕೆ, ನಡೀರಿ ಸ್ಟಾರ್ಟ್ ಮಾಡೋಣ. ಈ ಡಯಟ್ನಲ್ಲಿ ಯಾವ ರೀತಿ ಇದೆ, ಏನು ತಗೋಬೇಕು, ಏನನ್ನು ತಗೋಬಾರ್ದು ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಡಯಟ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನಿರಬೇಕಂದ್ರೆ ಪನ್ನೀರ್ ಇರಬೇಕು. ಪನ್ನೀರ್ ಜೊತೆ ಮೊಟ್ಟೆಗಳು ಇರಬೇಕು. ಅದರ ಜೊತೆ ಟೀ ಪುಡಿ ಇರಬೇಕು. ಓಕೆ, ಅದರ ಜೊತೆ 1 ಗ್ಲಾಸ್ ಮಿನರಲ್ ವಾಟರ್ ಇರಬೇಕಾಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಏನು ಮಾಡ್ತೀರಾ ಅಂದರೆ, ಒಂದು ಟೀನ ರೆಡಿ ಮಾಡ್ಕೊಳ್ಳಿ. ಚಹಾ ಪುಡಿ, ಟೀ ಪುಡಿನ 1 ಗ್ಲಾಸ್ ವಾಟರಲ್ಲಿ, ಮಿನರಲ್ ವಾಟರಲ್ಲಿ ಟೀ ಪುಡಿನ ಹಾಕಿ ಬ್ಲ್ಯಾಕ್ ಟೀ ಥರ ರೆಡಿ ಮಾಡ್ಕೊಳ್ಳಿ. ಓಕೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಕ್ಕರೆ ಆಗಲಿ ಹಾಗೂ ಹಾಲು ಆಗಲಿ ಹಾಕಬೇಡಿ. ಓಕೆ, ಅದೇ ರೀತಿ ಬ್ಲ್ಯಾಕ್ ಟೀ ಅಂತಾರಲ್ವಾ, ಅದನ್ನು ರೆಡಿ ಮಾಡ್ಕೊಳ್ಳಿ. ಅದರ ಜೊತೆ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ನ ತಾವು ತಗೋಬೇಕಾಗುತ್ತೆ. ಪನ್ನೀರ್ನ ಸ್ಮಾಲ್ ಪೀಸಸ್ ಮಾಡಿ ಹಸಿದಾಗಿ ತಗೋಬಹುದು. ಅದು ತಿನ್ನೋಕ್ಕಾಗಲ್ಲ, ತುಂಬ ಸಪ್ಪೆಕ್ಕಿರುತ್ತೆ ಅಂದರೆ ಅದ್ರ ಜೊತೆ ನೀವು ಏನಾದರೂ ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಚಟ್ನಿನ ಯೂಸ್ ಮಾಡ್ಕೊಳ್ಳಿ. ಚಟ್ನಿ ಅಂದರೆ ಯಾವ ರೀತಿ ಅಂದರೆ, ಅದೇ ಇದು ಹುಳಿ ಚಟ್ನಿ ಇರುತ್ತಲ್ವ, ಹುಳಿ ಚಟ್ನಿ ಇದರಿಂದ ಮಾಡಿರ್ತಾರಲ್ವಪ್ಪ, ಏನದು ಹುಣಸೆ ಹಣ್ಣಿನ ಚಟ್ನಿ ಇರುತ್ತಲ್ವ, ಅದರಿಂದ ಹುಣಸೆ ಹಣ್ಣು ಜೀರಿಗೆ ಹಾಕಿ ಚಟ್ನಿ ಮಾಡ್ಕೊತಾರೆ ನೋಡಿ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಪನ್ನೀರ್ನ ಚೆನ್ನಾಗಿ ತಿನ್ಬೋದು. ಇಲ್ಲ ಸರ್, ಅದು ಚಟ್ನಿ ಬರೋಲ್ಲ ಮಾಡೋಕ್ಕಂದ್ರೆ ಪೆಪ್ಪರ್ದು 1 ಬಾಟಲ್ ಬರುತ್ತೆ. 50 ರೂಪಾಯಿ ಕೊಟ್ಟರೆ ಏನಾದರೂ ಕೊಡ್ತಾರೆ, 50 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಅದು ಮಾಮೂಲಿ ಗ್ರಾಸರಿ ಅಂಗಡಿಗಳಲ್ಲಿ. ಅದನ್ನು ತಗೊಳ್ಳಿ, ಪೆಪ್ಪರ್ನ ಇಟ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಇದು ಮಾಡಿಕೊಂಡು ನೀವು ಪನ್ನೀರನ್ನ ಸ್ಮಾಲ್ ಪೀಸಸಲ್ಲಿ ತಿನ್ನಿ.
ಮಾರ್ನಿಂಗು ಬ್ರೇಕ್ಫಾಸ್ಟಲ್ಲಿ 200 ಗ್ರಾಮ್ಸ್ ಪನೀರ್ ವಿತ್ 1 ಗ್ಲಾಸ್ ಗ್ರೀನ್ ಕಾಫಿ, ಗ್ರೀನ್ ಅಲ್ಲ ಬ್ಲ್ಯಾಕ್ ಕಾಫಿನ ತಗೊಳ್ಳಿ. ಓಕೆ ಸರ್, ಇನ್ನು ನಾವು ತುಂಬ ಅಫಿಷಿಯಲಿ ಇದ್ದೀವಿ, ತುಂಬ ರಿಚ್ ಅಂದರೆ ಬ್ಲ್ಯಾಕ್ ಕಾಫಿನ ರಿಮೂವ್ ಮಾಡಿ ಗ್ರೀನ್ ಟೀನ, ಒಳ್ಳೆ ಬ್ರಾಂಡೆಡ್ ಗ್ರೀನ್ ಟೀನ ಯೂಸ್ ಮಾಡ್ಬೋದು. ಹಾಗೆ ಇವಾಗ ಲಂಚಲ್ಲಿ ನೋಡೋಣ. ಲಂಚಲ್ಲಿ ಏನು ಮಾಡ್ತೀರಾ ಅಂದರೆ 3 ಎಗ್ಸ್ ಮೊಟ್ಟೆಗಳು ವಿತ್ ಯೆಲ್ಲೋ, 3 ಎಗ್ಸ್ ವಿತ್ ಯೆಲ್ಲೋನ ತಗೊಳ್ಳಿ. ಓಕೆ, ಇದನ್ನು ತಗೊಳ್ಳಿ. ಅಂದರೆ ಯೆಲ್ಲೋನೂ ಬಿಸಾಕಬೇಡಿ. ಯೆಲ್ಲೋನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಐರನ್ ಇರುತ್ತೆ. ಇದು ಮಹಿಳೆಯರಿಗೆ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ ಪ್ರೆಗ್ನೆನ್ಸಿ ಸಮಯದಲ್ಲಿ. ಓಕೆ, ಐರನ್ ಇದ್ದಷ್ಟು ಒಳ್ಳೆಯದು. ಓಕೆ, ಐರನ್ ಇರುತ್ತೆ, ಒಳ್ಳೆ ಪೊಟ್ಯಾಷಿಯಮ್ ಇರುತ್ತೆ ಎಗ್ನಲ್ಲಿ. ಓಕೆ, ಕ್ಯಾಲ್ಶಿಯಮ್ ಇರುತ್ತೆ ಎಗ್ನಲ್ಲೂ ಇರುತ್ತೆ, ಪನ್ನೀರ್ನಲ್ಲೂ ಇರುತ್ತೆ, ಮತ್ತು ಒಳ್ಳೆ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಕಂಟೆಂಟ್ ಈ ಪನ್ನೀರ್ನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಇದರಿಂದ ನಮ್ಮ ಬಾಡಿ ಫಿಟ್ ಆಗಿರುತ್ತೆ. ಒಂದು ವೇಳೆ ನೀವು ಬೆಲ್ಲಿ ಫ್ಯಾಟ್ ಅಂದರೆ ಹೊಟ್ಟೆದ ಮೇಲೆ ಬೊಜ್ಜು ಜಾಸ್ತಿ ಇದ್ದರೆ, ಹೊಟ್ಟೆ ತುಂಬ ಮುಂದಕ್ಕೆ ಬಂದಿದ್ದರೆ, ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ತಾವು ಮಾಡಬೇಕಾಗಿರೋದೇನೆಂದರೆ ಈ ಡಯಟಲ್ಲಿ ಎಗ್ಸ್ ಇದೆ ಅಲ್ವಾ, 3 ಎಗ್ಸ್ ಆಫ್ಟರ್ನೂನ್ ತೊಗೊಂಡ್ರಲ್ಲ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ 3 ಎಗ್ಸ್ ಮತ್ತೆ ತೊಗೋಬೇಕು. 3 ಎಗ್ಸ್ ಮತ್ತೆ ತೊಗೊಳ್ಳುವಾಗ ಒಂದು ಸರಿ ಫುಲ್ ಎಗ್ ಎಲ್ಲೋ ಜೊತೆ ತೊಗೊಂಡ್ಬಿಡಿ 3 ಎಗ್ಸು ಆಫ್ಟರ್ನೂನ್. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಏನು ಮಾಡ್ತೀರಾ ಅಂದರೆ ಎಗ್ಸು ಮತ್ತೊಮ್ಮೆ ತೊಗೊತೀರಲ್ವ 3 ಎಗ್ಸು, ಅದರಲ್ಲಿ ಎಲ್ಲೋನ ಪಾರ್ಟ್ನ ತೆಗೆದುಬಿಟ್ಟು ಬಿಸಾಕಿಬಿಟ್ಟು ನೀವು ಬರೀ ವೈಟ್ ತೊಗೊಳ್ಳಿ. ಓಕೆ, ಯಾವಾಗ ಇದು ನೀವು ಒಂದು ವೇಳೆ ಬೆಲ್ಲಿ ಫ್ಯಾಟ್ ಹೊಟ್ಟೆ ಮೇಲೆ ಬೊಜ್ಜು ಇದ್ದರೆ, ಇಲ್ಲಾಂದರೆ ಮಾಮೂಲಿ ಫಿಟ್ಟಾಗಿದ್ದರೆ ವಿತ್ ಯೆಲ್ಲೋನು ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಡಿನ್ನರಲ್ಲಿ ಏನು ಮಾಡಬೇಕಂದ್ರೆ ಮತ್ತೆ ಅದೇ ರೀತಿ 200 ಗ್ರಾಮ್ ಪನೀರ್ ವಿತ್ 1 ಗ್ಲಾಸ್ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಇದನ್ನು ತಗೊಳ್ಳೋದ್ರಿಂದ ಇದನ್ನು ತಿಂಗಳಿಗೆ ಒಂದೇ ಸಲ ತಗೋಬೇಕು. ಒಂದೇ ದಿನದಲ್ಲಿ 1 kg ಕಡಿಮೆ ಆಗುತ್ತೆ ತೂಕ. ಇದನ್ನು ಮೇಂಟೈನ್ ಮಾಡಿಕೊಂಡು ಹೋಗೋದಕ್ಕೆ ನೀವು ಒಳ್ಳೆ ಫ್ರೂಟ್ಸ್ ಅಂದರೆ ಮೋಸಂಬಿ ಇತ್ಯಾದಿ ತಗೋಬೇಕು. ಓಕೆ, ಇದ್ರ ಜೊತೆ ನಾನು ಹೇಳಿದ್ದೀನಲ್ವ ಮಂತ್ರ, ಅದೇ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ, ಅದನ್ನು ನೀವು ಮಾಡಲೇಬೇಕಾಗುತ್ತೆ, ಬೇರೆ ದಾರಿ ಇರಲ್ಲ. ಓಕೆ, ಈ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಧನ್ಯವಾದಗಳು. ತಿಂಗಳಿಗೆ ಒಂದೇ ದಿನ ಮಾಡಿ ಇದನ್ನು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮ್ಲಿ ಎಲ್ರಿಗೂ, ನಿಮಗೆ ಗೊತ್ತಿರೋ ಅಷ್ಟು ಜನರಿಗೆ ಎಲ್ರಿಗೂ ತಿಳಿಸ್ಕೊಡಿ. ಓಕೆ, ನಮ್ಮ ಮೇನ್ ಉದ್ದೇಶ ಏನಂದರೆ ಫಿಟ್ ಕರ್ನಾಟಕನ ಮಾಡಬೇಕಂತ. ಎಲ್ಲರೂ ಫಿಟ್ಟಾಗಿರಬೇಕು, ಎಲ್ಲರೂ ನ್ಯಾಚುರಲ್ ಆಗಿ ಬೆಳಿಬೇಕು, ಈ ಜಾಸ್ತಿ ದುಡ್ಡು ಖರ್ಚು ಮಾಡಬಾರ್ದು ಆಸ್ಪತ್ರೆಗಳಿಗೆ ಅನ್ನೋದೇ ನಮ್ಮ ಚಾನಲ್ನ ಉದ್ದೇಶ. ಓಕೆ, ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ದಿನ ಶುಭವಾಗಿರಲಿ. ಜೈ ಕರ್ನಾಟಕ. ಮತ್ತೆ